ಇವತ್ತು ನಾವು ಅಂತರ್ಯಾಗ ಹೋಗ್ತಿದ್ದೀವಿ. ಸೊ ಗೈಸ್ ಫೈನಲಿ ವಿ ಹ್ಯಾವ್ ಮೆಟ್ ವರ್ಷ ಕಾವೇರಿ ಅಂಡ್ ಸೊ ಇವ್ರ ಬಗ್ಗೆ ಇವ್ರು ನೋಡ್ತಿದ್ರೆ ಟ್ಯಾಕ್ಸ್ ಹಾಕೋಂಗಿದ್ದಾಳೆ ನನಗೆ. ನಾವು ಇವತ್ತು ಇನ್ನೊಬ್ಬ ಡಿಸೈನರ್ನ ಇದ್ದೀವಿ, ಇವರು ಅಷ್ಟೇ ಡಿಸೈನರ್. ನನಗೆ ಎದೆ ಗಡ 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 ಅಂತಿದೆ, ಇನ್ನೇನು ಬೇಕು. ಇನ್ನೊಬ್ಬರು ಕಷ್ಟದಲ್ಲಿರೋರಿಗೆ ಖುಷಿ ಪಟ್ರೆ ಅದರಲ್ಲಿರೋ ಸುಖನೇ ಬೇರೆ. ನಮ್ಮ ಸಂಜಯ್ ನಗರ್ ರೋಡ್ ಮಾತ್ರ ಇವಾಗ ಹೊಡಿತಾ ಇದ್ದಾರೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ನೋಡಿ ಗೈಸ್ ನಮಗೆ ಎಷ್ಟು ಮಾಡ್ಬೋದು. ಇವಳು ಕಷ್ಟ ಆಗ್ಬಿಟ್ಟಿದೆ ಅಕ್ಕ, ಏನಿದ್ರು ಏನು ಮಾತಾಡಿದ್ರು ಯೂಟ್ಯೂಬ್ ಆನ್ ಮಾಡ್ಬಿಡ್ತಾಳೆ. ಗೋಯಿಂಗ್ ನೌ ಟು ಗೋವಾ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಅಂತರ್ಯಾಗ ಹೋಗ್ತಿದ್ದೀವಿ. ಸೊ ಅಂತರ್ಯ ಡಿಸೈನರ್ ಸ್ಟುಡಿಯೋ ಅಂತ. ಸೊ ನೀವೆಲ್ಲ ಕೇಳಿರ್ತೀರ. ಸೊ ನಮ್ಮದು ಮುಹೂರ್ತಮ್ ಬ್ಲೌಸ್, ಇವ್ರದ್ದು ಮುಹೂರ್ತಮ್ ಔಟ್ಫಿಟ್, ಸೊ ಎಲ್ಲ ಅವರೇ ಡಿಸೈನ್ ಮಾಡಿಕೊಟ್ಟಿದ್ದು. ಸೊ ದೇ ಹ್ಯಾವ್ ಇನ್ವೈಟೆಡ್ ಅಸ್ ವಿತ್ ದಿಸ್ ಕ್ಯೂಟ್ ಹ್ಯಾಂಪರ್. ಸೊ ಐ ವಿಲ್ ಶೋ ಯು ಗೈಸ್. ಸೊ ತುಂಬ ಕ್ಯೂಟಾಗಿ ಕಸ್ಟಮೈಸ್ ಮಾಡಿ ಹ್ಯಾಂಪರ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಸೊ ನೋಡಿ ನಂದೇ ನೇಮ್ ಎಲ್ಲ ಹಾಕಿ, ಸೊ ವೆರಿ ಕ್ಯೂಟಾಗಿ ಕಸ್ಟಮೈಸ್ ಮಾಡಿ ಟೂ ಮೆನಿ ಥಿಂಗ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ವಿ ಆರ್ ವೆರಿ ಮಚ್ ಎಕ್ಸೈಟೆಡ್ ಟು ವಿಸಿಟ್ ದೇರ್ ಸ್ಟುಡಿಯೋ. ನನಗಂತೂ ಮುಹೂರ್ತಮ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅವ್ರು ಕರೆದಾಗ ನಾವು ಹೋಗಲೇಬೇಕು. ಸೊ ನಮಗೆ ತುಂಬ ವರ್ಕ್ಸ್ ಇತ್ತು ಹೊರಗಡೆ. ಸೊ ವೀಕೆಂಡಲ್ಲಿ ನಿಮಗೆ ಗೊತ್ತಿರುತ್ತೆ, ಆ್ಯಸ್ ಯೂಶುವಲ್ ಬ್ಯುಸಿ ಇದ್ದೇ ಇರ್ತೀವಿ. ಸೊ ಆದ್ರೂ ಲೈಕ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರ ವರ್ಕ್ ಅಷ್ಟೊಂದು ನಮ್ಗೆ ಇಷ್ಟ ಆಗಿದೆ ಪರ್ಸ್ನಲ್ಲಾಗೆ. ಸೊ ಅದ್ರ ರಿಗಾರ್ಡಿಂಗ್ ವಿ ಆರ್ ಗೋಯಿಂಗ್. ಅವರ ಡಿಸೈನಿಂಗ್ ಅಂತೂ ಹ್ಯಾಂಡ್ ಮೇಡ್ ಡಿಸೈನಿಂಗು ನೆಕ್ಸ್ಟ್ ಲೆವೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಪ್ರೀಮಿಯಮ್ ಇರುತ್ತೆ. ಅದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಲೈಕ್ ನೀವು ಸೆಲೆಬ್ರಿಟೀಸ್ ಔಟ್ಫಿಟ್ ಆಗಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ನನ್ನ ಕಡೆಯಿಂದ ಸಜೆಷನ್ ಅಂದರೆ ಅಂತರ್ಯಾಗೆ ವಿಸಿಟ್ ಮಾಡಿ. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ. ನಿಮ್ಗೆ ಅಲ್ಲಿ ಇರೋ ಡಿಸೈನ್ಸು ತೋರಿಸಿ ಕ್ಲಿಯರ್ ಕಟ್ಟಾಗೆ ಡಿಸೈನ್ಸ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೀರಿ. ಯಾಕಂದರೆ ನನಗೆ ಒಂದು ನಾಲೆಜ್ ಇದೆ ಕ್ಲಾತಿಂಗ್ ಬಗ್ಗೆ. ಸೊ ನಮಗೆ ಟಚ್ ಆ್ಯಂಡ್ ಫೀಲ್ ಅಲ್ಲ, ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫ್ಯಾಬ್ರಿಕ್ ಯಾವ ಥರ ಇದೆ, ಸ್ಟಿಚಿಂಗ್ ವರ್ಕ್ ಯಾವ ಥರ ಇದೆ ಅಂತ. ಸೊ ಇಟ್ ವಾಸ್ ಅಮೇಝಿಂಗ್. ಸೊ ಗೈಸ್ ಅವರು ಇಷ್ಟು ದಿನ ಜಸ್ಟ್ ಡಿಸೈನಿಂಗ್, ಬ್ಲೌಸ್ ಡಿಸೈನಿಂಗ್ ಆ್ಯಂಡ್ ಅದರ್ ಡಿಸೈನಿಂಗ್ ಮಾಡಿದರು. ಸೊ ಈಗ ಡಿಸೈನರ್ ಸ್ಟುಡಿಯೋ, ಸೊ ವೇರ್ ಯು ವಿಲ್ ಬಿ ಗೆಟಿಂಗ್ ಕಸ್ಟಮೈಸ್ಡ್ ಔಟ್ಫಿಟ್ಸ್, ಸೊ ಆ ಥರ ಮಾಡಿದ್ದಾರೆ. ಸೊ ಅದ್ರದ್ದು ಓಪನಿಂಗ್ ಇದೆ ಇವತ್ತು. ಸೊ ಫಾರ್ ದ್ಯಾಟ್ ವಿ ಆರ್ ಗೋಯಿಂಗ್ ಆ್ಯಂಡ್ ಆಲ್ಸೋ ವಿ ಆರ್ ಟ್ವಿನಿಂಗ್. ಫೈನಲಿ ಬಂದ್ವಿ. ಸೊ ಫಸ್ಟು ಚಿಕ್ಕ ಅಂಗಡಿ ಇತ್ತು, ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಔಟ್ಲುಕ್ ಎಲ್ಲ ತುಂಬ ಚೆನ್ನಾಗಿದೆ. ಗ್ರೌಂಡ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇತ್ತು. ಸೊ ಲೆಟ್ಸ್ ವಿ ಗೋ. It's located. So guys, ಸ್ವಲ್ಪ ಪ್ರೈವೇಟ್ ಸೆಕ್ಷನ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಒಂದ್ಸಲ ಸೆಲೆಬ್ರಿಟೀಸ್ ಎಲ್ಲ ಬಂದಾಗ ಸ್ವಲ್ಪ ಜನ ಅದು ರೆಂಟಲ್ಸ್ ಮತ್ತೆ ಅಕಾಡೆಮಿ ಮಾಡ್ಬಿಡ್ತೀವಿ. ಅಂದ್ರೆ ಟೋಟಲ್ ಫುಲ್ ಬಿಲ್ಡಿಂಗ್ ಇದು ಮಾಡ್ಬಿಡ್ತೀವಿ, ಆಕ್ಯುಪೈ ಮಾಡ್ಬಿಡ್ತೀವಿ. ಅದಕ್ಕೆ ಇದೆಲ್ಲ ಪಾಪ ನೀವು ಬಂದಾಗ ಈಗ ಇವ್ಳು ನೋಡ್ತಿದ್ರೆ ಟ್ಯಾಕ್ಸ್ ಹಾಕೋಂಗಿದ್ದಾಳೆ ನನಗೆ. खत्म, बाय बाय, टाटा. ನೆಕ್ಸ್ಟ್ ಲೆವೆಲ್. ಸೊ ನೋಡಿ ಮೆನು ಇದೆ ಆಕ್ಚುಲಿ, ತುಂಬ ಚೆನ್ನಾಗಿದೆ. ಮೆನು ಎತ್ನಿಕ್ ವೇರ್. Hey guys, finally we have met Varsha Kaveri and ಸೊ ಇವ್ರ ಬಗ್ಗೆ ರೀಸೆಂಟ್ ಆಗಿ ನಾವು ಮಾತಾಡಿದ್ವಿ. ಇವತ್ತು ಇವರೇ ಸಿಕ್ಕಲ್ವಿ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಬಗ್ಗೆ ಯಾರು ಮಾತಾಡಲ್ಲ, ರಿಯಲ್ ಆಗಿ ತುಂಬಾ ಮತ್ತೆ ಖುಷಿಯಾಗಿದೆ. ಇವ್ರು ಸಿಕ್ಕಿದ್ರು, ಮಧುಬೈರಪ್ಪ ಅವರು. ಇವ್ರು ನಮ್ಮ ಶಾಪ್ ಓಪನಿಂಗ್ ಮಾತ್ರ ಸಿಗ್ತಾ ಇರ್ತಾರೆ. ನಮ್ಮ ಹೀರೋಯಿನ್ ಅವರು ಇಲ್ಲ, ಅವರು ಮದ್ವೆಗೆ ಲಾಸ್ಟ್ ಮಿನಿಟ್ ಕರೆದ್ರು. ಮದ್ವೆ ಕರೆದಿ ಬಂದೇ ಇಲ್ಲ. ಅದೇ ಲಾಸ್ಟ್ ಮಿನಿಟ್, ಕಂಗ್ರಾಚುಲೇಷನ್ಸ್. ಲಾಸ್ಟ್ ಮಿನಿಟ್ ಅಲ್ಲಿ ಕರೆದಿಲ್ಲ, ಬರ್ತಿದ್ದೀರಾ? ಇಲ್ಲ, ಬೇಕು ಅಂತಾನೆ ಬಂದಿಲ್ಲ. ಪ್ರಾಮಿಸ್ ಬರ್ತಿದೆ. ನೀವು ಬರ್ತೀನಿ ಅಂತ ಹೇಳ್ತಾರೆ ಕರೆದಾಗ. ಲಾಸ್ಟ್ ಮಿನಿಟ್ ಆಮೇಲೆ ಬರಲ್ಲ, ಬರ್ತೀವಿ ಅಂತಾನೆ ಹೇಳಿದ್ರು. ನನ್ನ ಕರೆದಿಲ್ಲ. ಇನ್ನೊಂದ್ಸಲ ಮದ್ವೆ, ಇನ್ನೊಂದ್ಸಲ ಮದ್ವೆ ಮೀಟ್ ಮಾಡಿದ್ದಾಯ್ತು ಇವರಿಬ್ಬರು. ಬರೀ ಒಂದೊಂದ್ಸಲ ಡೆವಿಲ್ ನೋಡ್ತಿದ್ವಿ, ಇವಾಗ ಲೈವ್ ಅಲ್ಲಿ ನೋಡ್ತಿದ್ದೀವಿ. ಒಂದೊಂದ್ಸಲ ಡೆವಿಲ್ ನಾನು. ಈಗ ಅಮೂಲಿ ಅವರು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ವರ್ಷ ಕವಿಯರಿ ಅವರು, ಮಧುಬೈರಪ್ಪ ಅವರೆಲ್ಲ ಬಂದಿದ್ರು. ಯಾರ ಹತ್ರ ಮಾತಾಡಿಸಿ ಇವಳು ಶಾಪಿಂಗ್ ಅಂತ ಹೇಳ್ತಾ ಇದೆ. ನನಗೆ ಎದೆ ಗಡ 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 ಅಂತಿದೆ, ಇನ್ನೇನು ಬೇಕು.
ಅಂತೀಯ ಈಗ ಅಂತ. ಆಯ್ತು ಹೋಗಿ ಶಾಪಿಂಗ್ ಮಾಡೋದು. ನಾವು ಇವತ್ತು ಇನ್ನೊಬ್ಬ ಡಿಸೈನರ್ನ ಇದ್ದೀವಿ, ಇವರು ಅಷ್ಟೇ ಡಿಸೈನರ್. ಸೊ ನಿಮ್ಗೆ ಏನಾರ ಬೇಕಾದರೆ ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಅನ್ವಿಷಾ ಡಿಸೈನರ್ ಸ್ಟುಡಿಯೋ ಜೆ.ಪಿ. ನಗರದಲ್ಲಿರೋದು, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಂತೂ ಇಲ್ಲಿ ಬಿಗ್ ಬಾಸ್ ಅವರೆಲ್ಲ ಬಂದು ಅಂತರ್ಯ ಬಗ್ಗೆ ಹೇಳ್ತಾವ್ರೆ, ಲೈಕ್ ಡಿಸೈನಿಂಗ್ ಹೇಗಿದೆ ಅಂತ. ಸೊ ಎಲ್ಲರೂ ಇವರು ಅಂತರ್ಯ ಬಗ್ಗೆ ಇನ್ಸ್ಪೈರ್ ಆಗಿದ್ದಾರೆ. ಈ ಅಮೂಲ್ಯ ಅವರು ಇನ್ನೊಬ್ಬರು ಕಾಂಟ್ಯಾಕ್ಟ್ ತೊಗೊತವ್ರೆ ಡಿಸೈನರ್ದು, ನನಗೆ ಮಾಡಿಕೊಡಿ ಅಂತ. ಆ್ಯಕ್ಚುಲಿ ಇವರು ಡಿಸೈನರೇ, ಬಿಗ್ ಬಾಸ್ಗೆಲ್ಲ ಇವರೇ ಕಳಿಸೋದು. ಇವರು ಡೀಪ್ ಡಿಸ್ಕಷನಲ್ಲಿದ್ದಾರೆ. ಇವ್ರಿಗೆ ಸಿಕ್ಕಿದ್ರೆ ಸಾಕು, ಯಾರು ಬೇಕಾದರೂ ಡಿಸೈನರ್ ಸಿಕ್ಕಿದ್ರೆ ಸಾಕು, ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನಿಮ್ಗೆ ಯಾವ್ದು ಬೇಕಾದರೂ ಆಗ್ಬೋದಿತ್ತಲ್ಲ ಅಂತ. ಕಸ್ಟಮೈಸ್ ಅಂತೂ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಆಲ್ಸೋ ನೈಸ್. ಸಿ ದಿಸ್ ಬ್ಲೇಡ್ಸ್. ನೆಕ್ಸ್ಟ್ ಇವೆಂಟಿಗೆ ತೊಗೊಳೋಣ ಬಾ. ಸೊ ಗೈಸ್ ಈಗ ಔಟಿಗೆ ಬಂದಿವಿ. ಆ್ಯಕ್ಚುಲಿ ನಾವು ಬಂದು ತುಂಬ ಲೇಟ್ ಆಗ್ತಿತ್ತು. ಎದ್ದಿದ್ದು ಲೇಟು ಗೈಸ್, ಎದ್ದಿದ್ದು ಇವರೇ ಲೇಟು. ಲೇಟು. ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ರೆಡಿ ಆಗಿದೆ ಗೈಸ್. ಬೇರೆ ಕೆಲಸನೂ ಇರುತ್ತಲ್ವಾ, ತಿಂಡಿ ಮಾಡೋದು, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು ಎಲ್ಲ ನಾನೇ ಮಾಡೋದು. ಹೌದಾ? ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಸೀದಾ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ಬೇಕಲ್ವಾ? ವೇದಿಕೆ ಹಾಂ. ಸೊ ಅವ್ರನ್ನ ಮೀಟ್ ಆಗಬೇಕಿತ್ತು ಇವತ್ತು. ಈ ಬಿಸಿಲಲ್ಲಿ ಹೋಗ್ಬೇಕಾ? ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ನೋಡಿ ಬಿಸಿಲು ನೋಡಿದ್ರೆ ಮನೆಗೆ ಯಪ್ಪ. ಹೋಗ್ಕೊಳ್ಳುವಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ನಮಗೂ ಫಸ್ಟ್ ಒಂದು ಲೈಫ್ ಇತ್ತು. ಹೇಗೆ ಅಂದರೆ ಬೆಳಗ್ಗೆ ಎದ್ದೋಳು, ಪಬ್ಜಿ ಗೇಮ್ ಆಡು, ಆರಾಮಾಗಿ ಚಿಲ್ಲಾಗಿರು, ಸುತ್ತಾಡು. ಸೊ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಬೆಳಗ್ಗೆ ಎದ್ದೋಳು ವಾಕ್ ವಾಕ್ ವಾಕ್, ನೋ ಹಾಲಿಡೇ. ಸೊ ನಾವು ಟ್ರಿಪ್ಪೇ ಹೋಗಲಿಲ್ಲ ಈ ಬ್ಯುಸಿ ಶೆಡ್ಯೂಲಲ್ಲಿ. ವಾಟ್ ಯು ವಿಲ್ ಟೆಲ್? ಸೊ ವೀಕ್ಲಿ ಒಂದಿಲ್ಲ ಎರಡು ಹತ್ರ ಒಂದು ಹತ್ರ ಟ್ರಿಪ್ ಹೋಗ್ತಾ ಇದ್ದೀವಿ. ಓಕೆ. ಸೊ ಒಂದು ಹತ್ರ ಇನ್ವೈಟ್ ಮಾಡಿರ್ತಾರೆ, ಅಲ್ಲಿಗೆ ಹೋಗೋದೇ ಆಗೋಗಿದೆ ನಡುವೆ, ಮತ್ತೆ ಬಿಸ್ನೆಸ್ ಬಿಸಿ. ಸೊ ಗೈಸ್ ಈಗ ಹೆಂಗೋ ಅಂತರ್ಯ ನಾಗರಭಾವಿಯಲ್ಲಿರೋದು ಅಂತ, ಸೊ ಹಾಗೆ ಮನಿ ಚಾಲೆಂಜ್ ಮಾಡೋಣ ಅಂತ ನಮ್ಮ ಬೆಂಗಳೂರು ಯೂನಿವರ್ಸಿಟಿಗೆ ಸೊ ಹೋಗಿ. ತುಂಬಾ ಜನ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಬನ್ನಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅದಕ್ಕೆ ಇವತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕೊಟ್ಟು, ಮತ್ತೆ ಇವತ್ತು ಸ್ಪೆಷಲ್ ಮದರ್ಸ್ ಡೇ ಇರೋದ್ರಿಂದ ಸೊ ನಮ್ಮ ಕಡೆ ಲೈಕ್ ಹಿಂಗ್ ರೋಡಲ್ಲಿ ಹೋಗ್ಬೇಕಾದ್ರೆ ಪಾಪ ಒಬ್ಬ ಅಕ್ಕ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ರು. ಅವ್ರದ್ದು ದಿನ ಎಲ್ಲ ಅನ್ ಮಾಡಿದ್ರು 400 to 500 ಬರುತ್ತೆ ಅಂತ ಹೇಳಿದ್ರು. ನಮ್ಮ ಕಡೆಯಿಂದ ಅಮೌಂಟನ್ನು ಅವ್ರಿಗೆ ಕೊಟ್ಟು ಖುಷಿ ಪಡಿಸಿ, ಇನ್ನೊಬ್ಬರು ಕಷ್ಟದಲ್ಲಿರೋರಿಗೆ ಖುಷಿ ಪಟ್ರೆ ಅದರಲ್ಲಿರೋ ಸುಖನೇ ಬೇರೆ. ನನಗಂತೂ ಅದರಲ್ಲಿ ಸಿಕ್ಕಾಪಟ್ಟೆ ನೆಮ್ಮದಿ ಸಿಗುತ್ತೆ. ಸೊ ಇವಾಗ ಹೊಟ್ಟೆ ತುಂಬ ಊಟ ಆಯಿತು, ನೆಮ್ಮದಿ ಹೋಗಿ ನಿದ್ದೆ ಮಾಡ್ಬೋದು. ಸೊ ಗೈಸ್ ಈಗ ಅವ್ರಿಗೆ ಮದರ್ಸ್ ಡೇ ಸ್ಪೆಷಲ್ಗೆ ಸೊ ಅವ್ರಿಗೆ ಹೆಲ್ಪ್ ಮಾಡಿದ್ದಾಯಿತು. ಸೊ ನಾವು ಬ್ಯಾಕ್ ಟು ಶಾಪ್ ಹತ್ರ ಹೋಗಿ ಇವ್ರದ್ದೇನೋ ಸ್ವಲ್ಪ ವರ್ಕ್ಸ್ ಇರುತ್ತೆ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಹೋಮ್. ಸೊ ಹೋಮ್. ಸೊ ಏನಂದರೆ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ಬೇಕಂದ್ರೆ, ಲೈಫು ಎಲ್ಲರಿಗೂ ಈಸಿ ಇಲ್ಲ ಬ್ರದರ್. ಟು ಬಿ ಫ್ರ್ಯಾಂಕ್, ಕೆಲವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ 3 ಹೊತ್ತು ಊಟ ಮಾಡೋದಕ್ಕೂ ಕಷ್ಟ ಇರುತ್ತೆ. ನಾವು ಹಿಂಗೆ ಓಡಾಡ್ತಿರ್ತೀವಲ್ಲ, ಲೈಕ್ ನಾವು ಈ ತಿಳ್ಕೊಳೋದಕ್ಕೆ ನೋಡ್ತಾ ಇದೀವಿ. ಯಾವಾಗ ಮನಿ ಹಣ್ಣು ಮಾಡ್ತಿದ್ವಿ, ಯಾವಾಗ ಗಿವ್ ಅವೇ ಕೊಡ್ತಿದ್ವಿ, ಯಾರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾ ಇದೀವಿ, ಅನಾಥಾಶ್ರಮಗಳಿಗೆ ಹೋಗ್ತಿದ್ದೀವಿ. ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ, ಲೈಫಲ್ಲಿ ನಾನು ಕಲ್ತಿದ್ದು ಒಂದೇ ಪಾಠ. ಸೊ ನಾವೊಬ್ಬರು ಚೆನ್ನಾಗಿರೋದಲ್ಲ, ನಮ್ಮ ಜೊತೆಯಲ್ಲಿ ಇನ್ನೊಂದು 4 ಜನಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ರೆ ಸೊ ಇನ್ನೊಬ್ಬರು ಚೆನ್ನಾಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟು. ಸೊ ಅದರಿಂದ ಸಿಕ್ಕಾಪಟ್ಟೆ ನನಗೆ ಆ ಥರ ಮಾಡೋದ್ರಿಂದ ನನಗೆ ಮನಸ್ಸಿಗೆ ತೃಪ್ತಿ ಸಿಗ್ತಿದೆ. ಅದಕ್ಕೆ ವಿ ಆರ್ ಡೂಯಿಂಗ್ ದಟ್. ವಾಟ್ ಯು ವಿಲ್ ಟೆಲ್? Yes guys, so we are very much satisfied and happy with whatever the work we are doing. So yeah, ನಿಮಗೂ ಆದಷ್ಟು ನಿಮ್ಮ ಕೈಲಾದಷ್ಟು ಬೇರೆಯವ್ರಿಗೆ ಸಹಾಯ ಮಾಡಿ, ಹೆಲ್ಪ್ ಮಾಡಿ. ಯಾಕಂದರೆ ಅದೇ ಹೇಳಿದ್ನಲ್ಲ, ಎಲ್ಲರಿಗೂ ಒಂದೇ ಥರ ಲೈಫ್
ಇರಲ್ಲ. ಸೊ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ ಈ ಬಿಸಿಲಲ್ಲಿ. ನಿಮ್ಗೆ ಗೊತ್ತು, ಸಮ್ಮರ್ಗೆ ನಾವು ಆಚೆ ಹೋಗಿ ಒಂದ್ 2 ನಿಮಿಷ ನಿಂತ್ಕೊಳಕ್ಕಾಗಲ್ಲ. ಆ ಅಮ್ಮ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಾರಂತೆ. ಮಾರ್ನಿಂಗ್ ಅವರು ಸ್ಟಾರ್ಟ್ ಮಾಡೋದು, ಈವ್ನಿಂಗ್ ಎಂಡ್ ಮಾಡೋದು, ಅಷ್ಟು ಹೊತ್ತು ಮಾಡಿದ್ರು ಅವ್ರಿಗೆ ಸಿಗೋದು 300 to 400 500 rupees ಅರ್ನ್ ಮಾಡ್ತಾರಂತೆ. ಅದು ಅದರಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೋ ಗೊತ್ತಿಲ್ಲ. ಸೊ ಏನಂದ್ರೆ ಅವರು ಸರ್ವ್ ಮಾಡ್ತಿದ್ದಾರೆ ಈ ಬಿಸಿಲಲ್ಲಿ. ಯಾರಿಗಾನ ಏನಾರ ಬೇಕು ಅಂದ್ರೆ ಸಿಗಲ್ಲ ನಾಗರಬಾವಿ ರೋಡಲ್ಲಿ. ಸೊ ಅವ್ರು ಗಂಜಿ ಮಾಡ್ತಿದ್ದಾರೆ ಈ ಆಟೋ ಡ್ರೈವರ್ಸ್ಗೆ, ಈ ಮಿಗ್ದವ್ರಿಗೆ. ಆಟೋ ಡ್ರೈವರ್ಸ್ಗೆ ಆಲ್ಮೋಸ್ಟ್ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಇರುತ್ತೆ, ಯಾಕಂದರೆ 24/7 ಆಟೋ ಓಡಿಸ್ತಾ ಇರಬೇಕಾದ್ರೆ. ಸೊ ಅವ್ರಿಗೆಲ್ಲ ಸರ್ವ್ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆ ನಾವು ಹೆಲ್ಪ್ ಮಾಡೋಣ ಅಂತ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಸೊ ಅದರ ವಿಡಿಯೋಸ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗಲ್ಲ. ಶೂಟ್ ಮಾಡಿಲ್ಲ. ಗೈಸ್ ವಿ ವರ್ ಬಿಸಿ ವಿತ್ ಹೆಲ್ಪಿಂಗ್. ಸೊ ನಿಮಗೆ ಆ ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅರುಣಾಡ ಮೆನ್ಸ್ವೇರ್ ಅಕೌಂಟಲ್ಲಿ ಸಿಗುತ್ತೆ. ಸೊ ಫೈನಲಿ ಗೈಸ್ ನಮ್ಮ ಏರಿಯಾಗೆ ಬಂದ್ವಿ. ಸ್ವೆಲ್ ರೋಡ್ ಬಂದ್ವಿ ಫೈನಲಿ ನಿಮ್ಮ ಏರಿಯಾಗೆ. ಸೊ ಇದಂತೂ ಸಿಕ್ಕಾಪಟ್ಟೆ ಈ ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡೋದು ಸ್ಟ್ರೈನ್ ಆಗ್ಬಿಡ್ತೀವಿ ಗೈಸ್. ಹೌದು ಗೈಸ್, ಬೆಲ್ಗೆ ಹೋಗಿರೋದು ಆಲ್ಮೋಸ್ಟ್. ನಮ್ದು ನಡುವೆ ಹೆಂಗಾಗಿದೆ ಅಂದ್ರೆ ಒಂದು ಮಂತ್ಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 10 ಈವೆಂಟ್ಸ್ಗೆ ಇನ್ವೈಟ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನಾವೇನನ್ನ ಲೈಕ್ ಫ್ರೀ ಇದ್ದಿ ಆ ಟೈಮಲ್ಲಿ ಫ್ರೀ ಏನನ್ನ ಇದ್ರೆ ಮಾತ್ರ ಹೋಗ್ತಿದ್ದೀವಿ. ಸೊ ಬರೀ ಈವೆಂಟ್ಸ್ಗೆ ಅಟೆಂಡ್ ಮಾಡೋದೇ ಸರಿ ಹೋಗಿದೆ. ಅದ್ರಲ್ಲಿ ಬೇರೆ ಇವ್ರ ಮನೆ ಕಡೆ ಒಂದು ಸ್ವಲ್ಪ ಡಿನ್ನರ್ಸು, ನಮ್ಮ ಮನೆ ಕಡೆ ಸ್ವಲ್ಪ ಡಿನ್ನರ್ಸು, ಟ್ರಾವೆಲ್ ಮಾಡಿ 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 ಇದೇ ಆಗ್ಬಿಟ್ಟಿದೆ ಗೈಸ್ ನಮ್ಮ ಟ್ರಿಪ್ ಹೋಗಕ್ಕೆ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ನಾವು ಲಾಗಲ್ಲ ಹೋದ್ರು ಟ್ರಿಪ್ ಮಾತ್ರ ಇರುತ್ತೆ. ನೋಡಿ ಗೈಸ್, ನಿಮ್ಗೂ ಟ್ರಾವೆಲ್ ಬ್ಲಾಗ್ಸ್ ಬೇಡವಾ? ನಿಮ್ಗೆ ಹೇಳಿ, ನೀವೇ ಬೇಕು ತಾನೆ ಟ್ರಾವೆಲ್ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಟ್ರಾವೆಲ್ ಬ್ಲಾಗ್ಸ್. ಅವ್ರಿಗೂ ಬರೀ ಕಾರಲ್ಲಿ ನೋಡಿ ಬೋರ್ ಕಾಮೆಂಟ್ ಅಲ್ಲಿ ಆಗ್ಬಿಟ್ಟಿರುತ್ತೆ. ತಿಳಿಸಿ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ, ಯಾವ ಪ್ಲೇಸ್ ನಾವು ವಿಸಿಟ್ ಮಾಡ್ಬೇಕು ಅಂತ ಹೇಳಿ. ಸೊ ವಿ ವಿಲ್ ಗೋ ಟು ದಟ್ ಪ್ಲೇಸ್ ಅಂಡ್ ನಿಮ್ಗೆ ಫುಲ್ ಅಪ್ಡೇಟ್ ವಿಡಿಯೋಸ್, ಟ್ರಾವೆಲ್ ಬ್ಲಾಗ್ಸ್, ಹೆಂಗ್ ಹೋಗೋದು, ಹೆಂಗ್ ಬರೋದು, ವಿಚ್ ಇಸ್ ದ ಬೆಸ್ಟ್ ಹೋಟೆಲ್ಸ್ ಎಲ್ಲ ಫುಲ್ ಅಪ್ಡೇಟ್ ಮಾಡ್ತೀವಿ. ಸೊ ಯಾ, ಆಬ್ವಿಯಸ್ಲಿ ಅವರು ನೆಕ್ಸ್ಟ್ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಂದ್ರೆ ನಮ್ಮ ಬ್ಲಾಗ್ಸ್ ನೋಡ್ಕೊಂಡು ಹೋಗ್ತಾರೆ ಅಲ್ವಾ ಗೈಸ್? ನಮ್ಮ ಸಂಜಯ್ ನಗರ್ ರೋಡ್ ಮಾತ್ರ ಇವಾಗ ಹೊಡಿತಾ ಇದಾರೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಪಾರ್ಕಿಂಗ್ಗೆ ಸ್ವಲ್ಪ ಬೇಬಿ ಅಂತ ಇದಕ್ಕೆ ಫುಲ್ ಫೀಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬ್ಯಾಕ್ ಮಾಡು, ನೋಡು ಅಲ್ಲಿ ಲಾಕ್ ನೋಡಿ ಗೈಸ್, ಆ್ಯಕ್ಚುಲಿ ದಿಸ್ ಇಸ್ ಆರ್ ಸ್ಟೋರ್ ಅರುಣಾಡ. ಇಲ್ಲಿ ನೋಡಿ ಮೊದಲು ಕಬ್ಬಾರ್ ಮೇಲೆ ಇದೆಯಲ್ಲ, ಸೊ ಇದೇ ನಮ್ಮ ರೋಡು. ಅಲ್ಲಿ ಮುಂದೆ ಲಾಕ್ ಮಾಡಿದ್ದಾರೆ, ನೆಕ್ಸ್ಟ್ ಇವಾಗ ಇಲ್ಲಿ ಲಾಕ್ ಮಾಡ್ತಾರೆ. ಅದೇ ಇದು ಹೋಗುತ್ತಾ? ಸೊ ಇದೇ ನಮ್ಮ ಪಾರ್ಕಿಂಗ್ ಸ್ಲಾಟ್ ಹೋಗುತ್ತಲ್ಲ. ಸೊ ಪಾರ್ಕಿಂಗ್ ಇದೆ, ಬಟ್ ಅಲ್ಲಿ ಲಾಕ್ ಮಾಡಿಬಿಟ್ರೆ ಹೆಂಗೆ ಬರೋದು ಅಂತ ಫುಲ್ ಇದು. ಅದು ಆ್ಯಕ್ಚುಲಿ ಏನೋ ಒಂದು 10 days 1 month ಆಗುತ್ತೆ ಅಂದರೆ ಓಕೆ. ಅದು ನೋಡಿದ್ರೆ 1 year ಆಗುತ್ತೆ ಅಂತಿದ್ದಾರೆ. ಸಿಕ್ಕಾಪಟ್ಟೆ ತಲೆ ಕೆಡೋಗ್ಬಿಟ್ಟಿದೆ. ಯಾಕಂದರೆ ನಾವೀಗ ಒಂದೇ ಶಾಪು ನಮಗೆ ಇನ್ಕಮ್ಮು. ಸೊ ಅದರ ರಿಗಾರ್ಡಿಂಗ್ ಇದೂ ಇದಾದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಬಾಡಿ ಹೋಟೆಲ್. ಹೌದೌದು ಗೈಸ್, ನನಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿದೆ. ಕಾರಲ್ಲೇ ಇರ್ತೀನಿ ಅಂದರೂ ಬಿಡ್ತಾ ಇಲ್ಲ ನಮ್ಮ ಬೇಬು. He's waiting for me. Coming, babe. Coming. ಇಲ್ಲ ಓಕೆ, ಓಪನ್ ಮಾಡಿ. ಸೊ ಗೈಸ್, ಬಂದ್ವಿ ಈಗ. ಇದೇ ನಮ್ಮ ಸ್ಟೋರ್ ಗೈಸ್. ಸೊ ನೋಡಿ, ಹೋಗಿ ಎಲ್ಲ ಆಯ್ತಾ ಇದ್ದಾರೆ. ಎಲ್ಲ ಬಂದು ನೋಡಿ ಗೈಸ್, ಸಂಡೇ ಆಫರ್ಸ್ ಅಂತ ನೆಕ್ಸ್ಟ್ ಲೆವೆಲಲ್ಲಿ ನಡೀತಾ ಇದೆ. ಯು ನೋ ದಿಸ್ ಅವರ್ ಫ್ಯಾಕ್ಟ್ರಿ ತಾತ. ಸೊ ನಮ್ಗೆ ಸ್ಟಾರ್ಟಿಂಗಿಂದ ಫುಲ್ ಸ್ಟಾಕು ಕೊಡ್ತಾರೆ, ಲೈಕ್ ಸ್ಟಿಚಿಂಗ್ ಯೂನಿಟ್ಸ್ ಎಲ್ಲ ಇದು ಹೇಳ್ಕೊಡ್ತಾರೆ. ಈ ಥರದ್ರಲ್ಲಿ ಸ್ಟಿಚಿಂಗ್ ಕೊಡಿ, ಇಲ್ಲಿ ಫ್ಯಾಬ್ರಿಕ್ ಪರ್ಚೇಸ್ ಮಾಡಿ ಅಂತ. ನೆಕ್ಸ್ಟು ಮುಂಬೈಗೆ ಕರ್ಕೊಂಡು ಹೋಗ್ತಾರಂತೆ. ಯಾವಾಗ ಕರ್ಕೊಂಡು ಹೋಗ್ತೀರಾ?
ಯಾವಾಗ ಟೈಮ್ ನೋಡ್ತೀವಿ ಅಂತವ್ರೆ ಕರ್ಕೊಂಡು ಹೋಗ್ತಲ್ಲ, ಯಾಕಂದ್ರೆ ಕರ್ಕೊಂಡು ಹೋಗ್ಬಿಟ್ರೆ ಇವ್ರನ್ನೆಲ್ಲಿ ಬಿಟ್ಬಿಡ್ತೀವಿ ಅಂತ ಇವ್ರಿಗೆ ಅಲ್ವಾ? ಯಾವ ಊರಿಗೆ? ರಾಜಸ್ಥಾನ್. ಸೊ ಇವರೆಲ್ಲ ವಾರಕ್ಕೊಂದ್ಸರಿ ರಾಜಸ್ಥಾನ್ಗೆ ಹೋಗ್ಬಿಡ್ತಾರೆ. ಹೋಲ್ಸೇಲ್ ಬೆಸ್ಟು, ರೀಟೇಲ್ ನಾವು ಕಷ್ಟ, ಇವ್ರು ನಮಗೆ ಕೊಡ್ತಾರೆ, ನಾವಿಲ್ಲಿಂದ ಸೇಲ್ ಮಾಡೋದಕ್ಕೆ ಸಿಕ್ಕಾಬಿಟ್ಟೆ ಕಷ್ಟ ಅಲ್ವಾ? ನೀವು ಒಂದು ಶಾರ್ಟು 1000 ಪೀಸ್ ಕೊಡ್ತೀರಾ, ನಾವು ಇಲ್ಲಿಂದ ಸೇಲ್ ಮಾಡೋದು ಕಷ್ಟ ಅಲ್ಲ, ನಾವು 1000 ಕಸ್ಟಮರ್ಗೆ ಕೊಡಬೇಕು. ನೋಡಿ ಗೈಸ್, ನಮ್ಮ ಬೇಬಿ ಎಷ್ಟು ಹಾರ್ಡ್ ವರ್ಕ್. ಈ ಶಾಪಿಗೆ ಬಂದು ಶರ್ಟ್ಸ್ ಎಲ್ಲ ಚೆಕ್ ಮಾಡಿ ಡೆಡ್ ಆಗಿರೋ ಶರ್ಟ್ಸ್ನೆಲ್ಲ ಎದ್ದೆದ್ದು ಸೈಡಿಗೆ ಹಾಕ್ತಿದ್ದಾರೆ. ಸೊ ಎಲ್ಲ ಕ್ಲಿಯರ್ ಮಾಡಬೇಕಲ್ಲ. ತಗೊಳ್ಳೋ. ನೋಡಿ ಎಷ್ಟು ಹಾರ್ಡ್ ವರ್ಕ್ ನಮ್ಮ ಬೇಬಿ. ನೋ ಮನಿ ನೋ ಹನಿ. ಒಳ್ಳೆ ಡೈಲಾಗ್ ಹಾಕಿದ್ದೆ. ಔಟ್ಫಿಟ್ ಚೆನ್ನಾಗಿಲ್ವಾ? ಈ ಔಟ್ಫಿಟ್ ಹಾಕಿ ಅಂದರೆ ನಮ್ಮ ಸ್ಟೋರಲ್ಲಿ ಯಾರು ತೊಗೊಳಲ್ಲ ಅಂತಾರೆ. ಸೊ ಕಾಮೆಂಟಲ್ಲಿ ತಿಳಿಸಿ, ಈ ಔಟ್ಫಿಟ್ ಬೇಕು ಅಂದರೆ ತರಿಸ್ಕೊಡ್ತೀನಿ. ಓಕೆ ಗೈಸ್, ತಗೊಳ್ಳೋ. ಬಿಸಿ ಇದ್ದಾರೆ ನೋಡಿ. ನನಗಂತೂ ಫುಲ್ ಸ್ಟ್ರೈನ್ ಆಗಿಬಿಟ್ಟಿದೆ. ಮನೆಗೆ ಬನ್ನಿ ಅಂದರೆ ಬರ್ತಾನೇ ಇಲ್ಲ. ಹೋಗ್ಲಿ ನನ್ನ ಕಳಿಸು ಅಂದರೆ ನನ್ನ ಕಳಿಸ್ತಾ ಇಲ್ಲ. ಬೇಬ್, ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ಲಾ? ಫಸ್ಟ್ ಹೊರಟು ಹೋಗ್ತಾ ಇದ್ದೀನಿ. ಓಕೆ ಬಾಯ್ ಗೈಸ್, ಐ ಆಮ್ ಗೋಯಿಂಗ್ ಗೈಸ್. ಎಷ್ಟು ಮೀನ್ ಬೇಬಿ ನೋಡಿ ಇವರು. ಹೌದಂತೆ. ತಗೊಳ್ಳೋ. ಗೈಸ್, ಮನೆಗೆ ಬಂದ್ವಿ. ಈಗ ವೇಟಿಂಗ್ ಫಾರ್ ಫುಡ್ ಟು ಕಮ್. ಸೊ ಗೈಸ್ ನೋಡಿ, ನಮ್ಮ ಬೇಬಿ ಫುಲ್ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಊಟ ಮಾಡಲಿಕ್ಕೆ. ಸೊ ಇವಳ ಚಿಕನ್ ಮಾಡ್ತೀನಿ ಸಂಡೇ ಬೇಬ್ ಅಂತ ಹೇಳಿದ್ರು. ಸೊ ಚಿಕನ್ ತೊಳೆಯೋದು ಕಷ್ಟರಂತೆ, ಅದಕ್ಕೆ ತೊಳೆಯೋದು ಕಷ್ಟ ಅಲ್ಲ ಗೈಸ್, ಅದು ನನಗೆ ರಾ ಚಿಕನ್ ನೋಡಿದ್ರೆ ಏನೋ ತಿನ್ಲಿಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ಹೋಟ್ಲು ಬರೀ ಓನ್ಲಿ ನಾನ್ ವೆಜ್ ಗೈಸ್. ವೆಜ್ ಮಾಡ್ತೀನಿ ನಾನು, ನಾನ್ ವೆಜ್ ಮಾಡೋಕ್ಕೆ ಬರಲ್ಲ ನನಗೆ. ನಾನ್ ವೆಜ್ ಅದು. ಸೊ ನಮ್ಮ ಬೇಬಿ ನಾನ್ ವೆಜ್ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೊಕ್ಕ ಕೊಟ್ಬಿಡ್ತೀರಿ ನಾನ್ ವೆಜ್ ಅಂತ. ನಾನ್ ವೆಜ್ ನೋಡಿ ಗೈಸ್, ನೋಡಿ ನೋಡಿ ಅರುಣ್ ಅವ್ರದ್ದು ನೀವು ನೋಡಿ guys, ನೀವು ನೋಡಿ. ಅವ್ರು ಆ್ಯಕ್ಚುಲಿ ಅವ್ರು ನೋಡಬೇಕು, ನಾನು ಮಾಡ್ಬೇಕಂತ ಅಡುಗೆ ಅಲ್ಲ, ಬಿಟ್ರೆ ಇನ್ನೇನೇನೆಲ್ಲ ಮಾಡುವಂತೀಯ ಅಂತ. ವಾಟ್ಸ್ ರಾಂಗ್ ಇನ್ ದ್ಯಾಟ್? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಟೆನ್ಷನ್ ಆಗ್ತಿದೆ ಗೈಸ್. ಟೆನ್ಷನ್ ಆದರೆ ಗೊತ್ತಿಲ್ಲ, ಅವರು ಫುಲ್ ಕೋಪ ಬರುತ್ತೆ. ವಿಡಿಯೋ ಆನ್ ಆಗಿದ್ದೀನಿ ಅಂತ ತೋರಿಸ್ಕೊಂತ ಇಲ್ಲ ಅವ್ರ ಕೋಪನ. ಅಲ್ಲ ಹಿಂಗೆಲ್ಲ ಅಲ್ಲ, ಯೂಟ್ಯೂಬ್ ಒಂದು ಕೈಗೆ ಸಿಗ್ಬಿಟ್ಟು ಇವಳಿಗೆ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿದ್ದಿದೆ ಗೈಸ್. ಸೊ ಕುಕ್ ಮಾಡಿದ್ದೀನಿ, ರೆಡಿ ಆಗ್ತಾ ಇದೆ. ರೆಡಿ ಆಗಿದ ತಕ್ಷಣ ತಿನ್ನೋದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಗೈಸ್ ಇವಾಗ ಫುಡ್ ಬಂತು. ಅವ್ರ ಅಜ್ಜಿ ಹತ್ರ ಫುಲ್ಲು ಡಿಸ್ಕಷನಲ್ಲಿದ್ದಾರೆ. ಅವ್ರ ಅಜ್ಜಿ ಹೇಳ್ತಾವ್ರೆ ಮನೆಯಲ್ಲೇ ಮಾಡಬೇಕು ಅಂತ. ಅದೇ ಹಂಗಂತ ಹೇಳು. ಎದ್ದೆ ಮಲ್ಕೊಂಡೆ, ತಿಂಡಿ ತಿಂದೆ, ತಿರ್ಗಾ ಮಲ್ಕೊಂಡೆ, ತಿರ್ಗಾ ಎದ್ದೆ, ಮತ್ತೆ ಊಟ ಮಾಡಿದೆ, ಮತ್ತೆ ಮಲಗಿದೆ. ಎದ್ದೆ ಸ್ಮೋಕ್ ಮಾಡಿದೆ. ನೋಡಿ ನಮ್ಮ ಅಕ್ಕ ಅವ್ರು ಏನೇನೆಲ್ಲ ಹೇಳ್ತಾವ್ರೆ. ಯೂಟ್ಯೂಬ್ ಮಾಡ್ತಾವಳೆ ನಮ್ಮ ಇವಳು. ಕಷ್ಟ ಆಗ್ಬಿಟ್ಟಿದೆ ಅಕ್ಕ, ಏನಿದ್ರು ಏನು ಮಾತಾಡಿದ್ರು ಯೂಟ್ಯೂಬ್ ಬಂದ್ ಮಾಡ್ಬಿಡ್ತಾಳೆ. ಆ ರೇಂಜಿಗೆ ಟ್ರೈನ್ ಮಾಡ್ತಾ ಇದೀಯ ನೀನು, ನಿಂದೆ ಅದು. ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ಅಕ್ಕ ಬಾಕ ಹೋಗ ಅಂಗಡಿ ನೋಡೋಣ. ನೀ ಏನ ಮಾಡಲ್ಲ, ಅಂಗಡಿ ನೋಡು ನೋಡು ಅಂದ್ರೆ ಟೈಮ್ ಬರ್ಬೇಕು. ಸುಮ್ಮನೆ ಅದ ಯಾಕ ಬೆಳಗ್ಗೆ ಹೋಗಾರ. ಸುಮ್ಮನೆ ಇರಕ್ಕ, ನೀನು ಯಾಕೆ ನಿನ್ನ ಕಾರ್ಯ ಆರಿಸ್ತಾ ಇದೆ ಅಂತ ಅರ್ಥ ಆಗ್ತಲ್ಲ. ಗೈಸ್ ಇವತ್ತು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಅರ್ಜೆಂಟ್ ವರ್ಕ್ ಬಿದ್ದಿತ್ತು. ವಿ ಆರ್ ಗೋಯಿಂಗ್ ನೌ ಟು ಗೋವಾ. ಸೊ ಇವರೆಲ್ಲ ನೋಡ್ಬೋದು ಎಷ್ಟೆಷ್ಟು ದೊಡ್ಡ ಸೂಟ್ ಕೇಸ್ನ ಪ್ಯಾಕ್ ಮಾಡ್ತಿದ್ದಾರೆ ಅಂತ. ಆಲ್ರೆಡಿ ಗೋವಾಗೆ ಹೋಗ್ತಾ ಇದ್ದಾನೆ. ನಾನು ಕ್ಯಾಶುವಲ್ ಆಗಿ ಹಾಕೊಂಡ್ರೆ ಆಲ್ರೆಡಿ ಅವರು ಗೋವಾ ಡ್ರೆಸ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಗೋವಾ. ಬೆಳಗ್ಗೆಯಿಂದ
ಸೊ ಶಾಪ್ ಓಪನಿಂಗ್ ಹೋಗಿ ಮತ್ತು ಶಾಪ್ಗೆ ಹೋಗಿ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಮಂಡೇ ನಂಗೊಂದು ಸ್ವಲ್ಪ ವರ್ಕ್ ಇತ್ತು. ಹಂಗೆ ಇವರು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಹಂಗೆ ಇವ್ರಿಗೆ ಸೊ ಫೈನಲಿ ಗೈಸ್ ಆಫ್ಟರ್ ಎ ಲಾಂಗ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಎ ಲಾಂಗ್ ಟ್ರಿಪ್ ದಟ್ ಈಸ್ ಟು ಗೋವಾ. ಇದು ಲಾಂಗ್ ಟ್ರಿಪ್. ಇದ್ರದ್ದು ಎಲ್ಲ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಸ್ಟೇ ಟ್ಯೂನ್. ಸೊ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನೆಕ್ಸ್ಟು ಗೋವಾಲಿ ಸಿಗೋಣ. ಗುಡ್ ನೈಟ್ ಗೈಸ್.